ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಭೂಮಿ ವಿವಾದ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಈಗಾಗಲೇ ಬಹಿರಂಗ ಚರ್ಚೆಯ ಹೋರಾಟ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ JDSನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ನೇರವಾಗಿ ಅವರನ್ನು ಮಾತಾಡಿಸ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೊಂದೊಂದು ಹೊಸ ಸ್ವರೂಪವನ್ನು ಪಡಿತಿದೆ. ನಿನ್ನೆವರೆಗೂ ಕೂಡ ಪತ್ರ ವ್ಯವಹಾರ ಆಯಿತು, ಪತ್ರ ಸಮರ ಆಯಿತು, ಇವತ್ತು ಪೋಸ್ಟರ್ ಸಮರ. ನಿಮ್ಮ ವಿರುದ್ಧವಾಗಿ ಈಗಾಗಲೇ ಬಿಡದಿ ಭಾಗದಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟ್ರಲ್ಲಿ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಲ್ಲಿ MB ಪಾಟೀಲ್ರು ಅವರೇನೋ ಒಂದು ಗೌರವಾನ್ವಿತ ಸಚಿವರು ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾವಂತರು ಅಂದ್ಕೊಂಡಿದ್ದೀನಿ. 100 ಎಕರೆ ಕುಮಾರಸ್ವಾಮಿ ಅವ್ರದ್ದು ಆ ರೀಜನ್ನಲ್ಲಿ ಜಾಗ ಇದೆ ಅಂತ ಹೇಳ್ತಾರಲ್ಲ, ಅವರೇನಾದರೂ ಬಂದು ಪ್ರೂವ್ ಮಾಡಿಬಿಟ್ರೆ ಅಥವಾ ಅವರು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ಡಿಫಮೇಷನ್ ಕೇಸ್ ಹಾಕ್ತೀವಿ. ಸುಮ್ಮನೆ ಬಾಯಿಗೆ ಬಂದಂಗೆ 106 ಎಕರೆ ಇದೆ ಅಂದ್ಕೊಂಡು ಬಾಯಿದೆ ಅಂತ ಮಾತಾಡೋದಲ್ಲ, ಗೌರವಯುತವಾಗಿ ನಡ್ಕೊಳ್ಳಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಶುರು ಮಾಡಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಈಗ ಜೈಲಿಗೆ ಹೋಗ್ಲಿಕ್ಕೆ, ಭೂಮಿ ಹಗರಣದಲ್ಲಿ ಜೈಲಿಗೆ ಹೋಗ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ರೆಡಿ ಆಗಿದ್ದೀರಿ ಅಂತ ಪೋಸ್ಟರ್ ಹಾಕಿದ್ದಾರೆ. ನೋಡ್ರಿ, ಈ ಚಿಲ್ಲರೆ ಪುಂಡುಪೋಖ್ರಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ, ಶಾರ್ಟ್ ಲೀಸ್ ಅಗ್ರಿಮೆಂಟ್ ತಗೊಂಡಿದ್ದಾರೆ, ಗುತ್ತಿಗೆ ತಗೊಂಡಿದ್ದಾರೆ ಒಂದಷ್ಟು ಜನ. ಯಾಕೆಂದರೆ ಇನ್ನೂ ಸಚಿವ ಸಂಪುಟ ಫುಲ್ಫಿಲ್ ಆಗಿಲ್ಲ. ಯಾರು ಅತಿ ಹೆಚ್ಚು ಕುಮಾರಸ್ವಾಮಿನ, ನಿಖಿಲ್ ಕುಮಾರಸ್ವಾಮಿನ ಬೈತಾರೆ ಅವ್ರಿಗೆ ಮಾರ್ಕ್ಸ್ ಬರ್ಕತ್ತವ್ರೆ ಕೂತ್ಕೊಂಡು ಮುಖ್ಯಮಂತ್ರಿ. ಡಿಸ್ಟಿಂಕ್ಷನಲ್ಲಿ ಕೊಟ್ಟು ಯಾರು ಪಾಸ್ ಆಗ್ತಿರೋ, ಯಾರು ಅತಿ ಹೆಚ್ಚು ಬೈತಿರೋ ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಬಹುಶಃ ಮುಖ್ಯಮಂತ್ರಿಗಳು ಹೇಳ್ದಂಗಿದೆ. ಆ ಪುಂಡುಪೋಖ್ರಿಗಳಿಗೆಲ್ಲ ನಾವು ಉತ್ತರ ಕೊಡಲ್ಲ. ಅವ್ರಿಗೆ ಯಾರು ಕೊಡಬೇಕು ಅವ್ರು ಕೊಡ್ತಾರೆ. ಈಗ ಮಂತ್ರಿ ಸ್ಥಾನಕ್ಕೋಸ್ಕರ ಈ ರೀತಿಯಾಗಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಿದ್ದಾರೆ ಅಂತೀರ ಹಾಗಾದರೆ? ಭಾಳ ಸ್ಪಷ್ಟ ರೀ. ಒಂದ್ಸಲಿ ಸಚಿವ ಸಂಪುಟ ಆಗಲಿ, ಯಾರ್ಯಾರು ಮಂತ್ರಿ ಸ್ಥಾನದ ಒಳಗಡೆ ಇರ್ತಾರೆ, ಯಾರ್ಯಾರು ಹೊರಗಡೆ ಇರ್ತಾರೆ, ಆಮೇಲೆ ಇವತ್ತಿರ್ತಕ್ಕಂಥ ನಡೆಗಳೇನಿದೆ, ನಾಳೆ ಏನಾಗ್ತದೆ ಅನ್ನೋದು ಬಹುಶಃ ಸಾರ್ವಜನಿಕ ವಲಯದಲ್ಲಿ ಜನ ನೋಡ್ತಾರೆ. ಈಗ 5 ಎಕರೆ ಭೂಮಿನ ಬಿಟ್ಟುಕೊಟ್ರೆ ಆ ರೈತರು ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೇನೆ ಆ ಜಮೀನನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಅಯ್ಯೋ ರಾಮನೆ, ರೈತರು ಹೇಳ್ತಾ ಇರೋದು ಇಲ್ಲಿ ಯಾವುದೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬೇಡ, ಇಲ್ಲಿ ಬಾಲಕೃಷ್ಣ ಅವ್ರ ಥರ ಯಾವುದೋ ಲೇಔಟ್ ಮೈಂಡ್ ಸೆಟ್ ಇರ್ತಕ್ಕಂಥ ರೈತರು ಯಾರೂ ಇಲ್ಲ. ಇಲ್ಲಿ ಕೃಷಿ ಭೂಮಿ ತಾಯಿಯನ್ನು ನಂಬ್ಕೊಂಡು ಕೃಷಿ ಮಾಡ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರವ್ರೆ. ಅವ್ರಿಗೆ ಯಾಕ್ರಿ ಬೇಕು ಲೇಔಟು? ಅವ್ರಿಗೆ ಯಾಕ್ರಿ ಬೇಕು ಕಮರ್ಷಿಯಲ್ ಬಿಲ್ಡಿಂಗ್ಗಳು? ಈ ಮನಸ್ಥಿತಿ ಇರ್ತಕ್ಕಂಥದ್ದು ಅವ್ರ ಬಾಸ್ಗೆ ಕೂತವ್ರಲ್ಲ ಸ್ಟೇಟಸ್ ಮುಖ್ಯಮಂತ್ರಿ. ಮೊನ್ನೆ ಸ್ಟೇಟಸ್ ಸಿಕ್ಕಿದೆಯಲ್ಲ ಮುಖ್ಯಮಂತ್ರಿಗಳ ಸ್ಟೇಟಸ್ಸು, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇದು ಕಮರ್ಷಿಯಲ್ ಆ್ಯಕ್ಟಿವಿಟೀಸು, ರೆಸಿಡೆನ್ಷಿಯಲ್ ಆ್ಯಕ್ಟಿವಿಟೀಸು. ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ ಜೀವನ, ಸ್ವಾಭಿಮಾನದ ಜೀವನ. ಆ ಸ್ವಾಭಿಮಾನದ ಜೀವನ ಆಗಬೇಕು ಅಂತಕ್ಕಂಥದ್ದಾದರೆ ಅದು ಕೃಷಿ ಭೂಮಿಯಾಗಿ ಬಿಟ್ಟು ರೈತರಿಗೊಂದು ಗೌರವ ಕೊಡಿ. ಬಹಿರಂಗ ಚರ್ಚೆ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಲಿಕ್ಕೇನು, ಅಲ್ಲಿ ಬಂದು ದೊಡ್ಡ ಗಲಾಟೆ ಆದರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನಾನೊಂದು ಮಾತು ಹೇಳ್ತೇನೆ. ಈಗ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಇವರು ಹೊಸದಾಗೆ ಮುಖ್ಯಮಂತ್ರಿಗಳಾದಾಗ ಒಳಗಡೆ ಹೋಗಿ ಕೂತ್ಕೊಂಡು ಅದೆಂಥದೋ ನಾನು ಭಾಳ ಟೌನ್ಶಿಪ್ಗಳು ಮಾಡಿಬಿಟ್ಟಿದ್ದೀನಿ ಮುಖ್ಯಮಂತ್ರಿಗಳೇ, ನೀವು ಟೌನ್ಶಿಪ್ ಮಾಡ್ತಾ ಇದ್ದೀರಂತ ಕೇಳಿ ಭಾಳ ಖುಷಿಯಾಯಿತು ಅಂತ ಹೇಳಿದ್ರು ಅಂತ ಸುಳ್ಳಿನ ವದಂತಿಯನ್ನು ಹೊರಡಿಸಿದ್ರಲ್ಲ. ಇವತ್ತು ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಹಾನಿ ಆಗ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ ಅಂದರೆ, ಅಥವಾ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ, ಅಥವಾ ಅಲ್ಲಿ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ರೈತರು ಫಲವತ್ತಾದಂಥ ಭೂಮಿ ಮೇಲೆ ಅದನ್ನು ಮುಂದಿಟ್ಕೊಂಡು ಅಲ್ಲಿ ಇವರು ಟೌನ್ಶಿಪ್ ಕಟ್ಟಕ್ಕೆ ಹೊರಟಿದ್ದಾರೆ ಅನ್ನೋದಾದರೆ ಪ್ರಧಾನಮಂತ್ರಿಗಳು ಇದಕ್ಕೆ ಸಹಿ ಹಾಕಿರೋರ, ಬೆಂತಟ್ಟಿರೋರ? ಅಲ್ಲಿ ಗ್ರೌಂಡಲ್ಲಿ ಹೆಣ್ಮಕ್ಳಿಗೆ ಹೋಗಿ ಮಾತಾಡ್ಸಿದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ಯಾರು? ಈ ಥರ ಕನ್ಫ್ಯೂಷನ್ಗಳಾಗಬಾರ್ದು ಅಂತ ಇವರು ವಿಧಾನಸೌಧಕ್ಕೆ ಒಳಗಡೆ ಕರೆದು 4 ಗೋಡೆ AC ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಆಗಿರ್ತಕ್ಕಂಥದ್ದು ಬಾಧಿತ ಪ್ರದೇಶಗಳೇನಿದೆ ಅಲ್ಲಿ ರೈತರು ಸಂಕಷ್ಟದಲ್ಲವ್ರೆ ಯಾವನೂ ಇಲ್ಲಿವರೆಗೂ ಬಂದಿಲ್ಲ, ಯಾರು ರೈತರು ಒಪ್ಪಿಗೆ ತಗೊಂಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಜನಪ್ರತಿನಿಧಿಗಳು ಬಂದಿಲ್ಲ. ಬಂದು ಅವ್ರು ಕನ್ಸೆಂಟ್ ಪಡೆಯುವಂಥ ಕೆಲಸ ಆಗಲಿ ಅಂತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಇನ್ನೊಂದು ಮಾತು, ಸಂಘರ್ಷಕ್ಕೆ ಯಾಕೆ ರೆಡಿ ಮಾಡಿಕೊಡ್ತೀರಿ? ಕುಮಾರಸ್ವಾಮಿ ಅವರು ಒಂದು 5 ಜನ ತಂಡ ಕರ್ಕೊಬನ್ನಿ ಅಂತಾರಲ್ಲ, ನಮ್ಗೆ ಯಾವುದು ತಂಡ ಇಲ್ಲ ಸ್ವಾಮಿ. ತಂಡ ಇರ್ತಕ್ಕಂಥದ್ದು ನಿಮಗೆ.
ನಿಮಗಿರ್ತಕ್ಕಂಥವ್ರು ಪಾಪ ನಿಮ್ಮನ್ನು ಇಂಪ್ರೆಸ್ ಮಾಡಿ ಸಚಿವ ಸ್ಥಾನ ಗಿಟ್ಸ್ಕೋಬೇಕಾಗಿರೋರು ನಿಮ್ಮಿಂದ ಇರ್ತಕ್ಕಂಥವ್ರು. ನಾವು ಕ್ಲಿಯರಾಗಿ ಹೇಳ್ತೀವಿ, ಒಂದು ಜರ್ಮನ್ ಟೆಂಟ್ ಹಾಕಿ, ಒಂದು ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಕೂರಿಸಿ, ಪರ ಯಾರಿದ್ದಾರೆ, ವಿರೋಧ ಪರ ಎರಡು ಕಡೆ ಕೂರಿಸ್ಕೊಂಡು ಒಂದು ಬ್ಯಾರಿಕೇಡ್, ಒಂದು ಸಿಸ್ಟಮ್ ಮಾಡಿ. ನಮ್ಮ ಕಾರ್ಯಕರ್ತರು ಬರಲ್ಲ, ಅವ್ರ ಕಾರ್ಯಕರ್ತರು ಅವ್ರ ಚೇಲಗಳು ಬೇಕಾದ್ರೆ ಕರ್ಕೊಂಡು ಕೂರಿಸ್ಕೊಳ್ಳಿ, ಅವರು ನಮ್ಮದೇನು ಅಭ್ಯಂತರ ಇಲ್ಲ. ಮಾತಾಡೋಣ ರೈತರ ಸಮ್ಮುಖದಲ್ಲಿ, ಸತ್ಯಾಸತ್ಯತೆ ಏನಿದೆ, ಎಷ್ಟು ಜನ ಕೊಡಕ್ಕೆ ರೆಡಿ. ಈಗ ಕೊಡಕ್ಕೆ ರೆಡಿ ಇದ್ದರೆ ಪ್ರಾಜೆಕ್ಟ್ ಮಾಡಲಿ ಸ್ವಾಮಿ, ನಾವೇನು ಹಿಡ್ಕೊಂಡು ಕೂತಿದ್ದೀವ. ವಿರೋಧ ಇದ್ದರೆ ಅದು ಉತ್ತರ ಕೊಡಲಿ ರೈತರಿಗೆ. ಅಂದ್ರೆ ಈ ಒಂದು ಹೋರಾಟವನ್ನ JDSನವರು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಎಷ್ಟೇ ಪೋಸ್ಟ್ರು ಬಂದರೂ ಕೂಡ. ನಾಳೆಯಿಂದ ನಾವು ಮನಸ್ಸು ಮಾಡಿದ್ರೆ ಏನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡೋರು ಇವರು, ಬದನೆಕಾಯಿ ಬೆಳೆದು ಕಾಲೇಜ್ ಕಟ್ಟವ್ರೆ ಇವರು. ನಾಳೆ ನಾವು ಶುರು ಮಾಡ್ತೀವಿ ಬೇಕಾದರೆ, ಆದರೆ ಆ ಕೀಳ್ಮಟ್ಟದ ರಾಜಕಾರಣ ಬೇಡ ಅಂತ ಕೂತಿದ್ದೀವಿ. ಈಗ ಪೋಸ್ಟ್ ಹಂಚಿದವ್ರಿಗೆ ಕೊಟ್ಟಿರುವಂಥ ಎಚ್ಚರಿಕೆನೇ ಇದು. ಇರಲಿ, ಟೈಮ್ ಬರುತ್ತೆ, ಮಾತಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.